ಈಗ ಇಲ್ಲೊಂದು ಹೊಸ ರೀತಿಯಾದಂಥ ಜೀವಿ ಇದೆ. ಈ ಜೀವಿ ಎಲ್ಲಿದೆಯಪ್ಪ ಅಂತಂದರೆ ಫ್ರೆಶ್ ವಾಟ್ರಲ್ಲೂ ಸಿಗುತ್ತೆ, ಮರೈನ್ ವಾಟ್ರಲ್ಲೂ ಸಿಗುತ್ತೆ, ಪ್ಯಾರಾಸೈಟಾಗೂ ಇರುತ್ತೆ. ಪ್ಯಾರಾಸೈಟ್ ಅಂತಂದರೆ ಏನು? ಬೇರೆಯವ್ರ ಜೊತೆ ಇರುವಂಥದ್ದು. ಬೇರೆಯವ್ರ ಜೊತೆ ಯಾವ ರೀತಿ ಇರುವಂಥದ್ದು? ಅವ್ರ ಹತ್ರ ಇರುವಂಥ ನ್ಯೂಟ್ರಿಷನನ್ನು ಹೀರ್ಕೊಂಡು ವಾಸವಾಗಿರುವಂಥದ್ದು. ಸೊ ಈ ರೀತಿಯಾಗೂ ಇರುತ್ತೆ. ಒಂದು ನೀರನ್ನು ಅವಲಂಬಿಸಿದೆ, ಇಲ್ಲ ಬೇರೊಂದು ಜೀವಿಯನ್ನು ಅವಲಂಬಿಸಿದೆ. ಇಲ್ಲಿ ಬೇರೊಂದು ಜೀವಿಯನ್ನು ಅವಲಂಬಿಸಿರೋದು 80% ಜೀವಿಗಳು ಬೇರೊಂದು ಜೀವಿಯನ್ನು ಅವಲಂಬಿಸ್ಕೊಂಡಿರೋದನ್ನು ನೋಡೋದಕ್ಕೆ ಸಿಗುತ್ತೆ. ಇನ್ನು ಕೆಲವೇನು ಮಾಡ್ತವೆ, ತಾವೇ ಫ್ರೀ ಲಿವಿಂಗ್ ಆಗಿ ಇರೋದನ್ನು ನೋಡ್ಕೊಂಡಿವೆ. ಇವೇನು ಮಾಡುತ್ತೆ, ಕಲ್ಲು ಬಂಡೆಗಳ ಮೇಲೆ ಅಥವಾ ಲೀಫ್ ಲಿಟ್ಟರ್ಸು, ಎಲೆಗಳ ರಾಶಿ ಬಿದ್ದಿರುತ್ತಲ್ಲ, ಅವುಗಳ ಮೇಲೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಮೇಜರಾಗಿ ಇವರು ಹುಡ್ಕೊಂಡು ಹೋಗೋದು ಏನಪ್ಪ ಅಂತಂದರೆ ಮಾಯಿಶ್ಚರನ್ನು. ಸೊ ಮಾಯಿಸ್ಟ್ ಕಂಡೀಷನ್ ಇದ್ದಲ್ಲಿ ಇವೆಲ್ಲದರಲ್ಲೂ ಏನಿರಬೇಕು? ಮಾಯಿಸ್ಟ್ ಕಂಡೀಷನ್ ಇರಬೇಕು. ಅಂಥ ಕಂಡೀಷನ್ ಇದೆ ಅಂತಂದರೆ ಈ ಜೀವಿಗಳು ಅಲ್ಲಿ ಬದುಕ್ತವೆ. ಬೇರೆ ಬೇರೆ ಕಡೆಗಳಲ್ಲಿ ಇರೋದಕ್ಕೆ ಆಗ್ತಾ ಇದೆ ಅಲ್ವಾ? ಹಾಗಿದ್ರೆ ಇವರ ಲೆವೆಲ್ ಆಫ್ ಆರ್ಗನೈಸೇಷನ್ ಯಾವ ಲೆವೆಲಲ್ಲಿದೆ? ಇಲ್ಲಿ ನಮಗೆ ನೋಡೋದಕ್ಕೆ ಸಿಗೋದು ಫೈನಲಿ ಯಾರೋ ಒಬ್ಬರು ಆರ್ಗನ್ ಲೆವೆಲಲ್ಲಿ ಇದ್ದಾರೆ. ಸೊ ಇವರ ಲೆವೆಲ್ ಆಫ್ ಆರ್ಗನೈಸೇಷನ್ ಏನು? ಆರ್ಗನ್ ಲೆವೆಲ್. ಆರ್ಗನ್ ಲೆವೆಲ್ ಅಂತಂದರೆ ಏನು? ಡಿಫ್ರೆಂಟ್ ಟಿಶ್ಯೂಗಳು ಸೇರಿಕೊಂಡು ಒಂದೇ ತೆರನಾದಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಅದೇನು ಅನಿಸ್ಕೊಳ್ಳುತ್ತೆ? ಅಂಗ ಅಂತ ಕರಿತೀವಿ. ಅಂಗಾಂಶಗಳು ಒಟ್ಟುಗೂಡಿ ಒಂದೇ ತೆರನಾದ ಕೆಲಸವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾಗ ಅದು ಒಂದು ಅಂಗವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಅಂಗದ ಹಂತದಲ್ಲಿ ಈ ಜೀವಿಗಳು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇವಾಗ ಸಿಮೆಟ್ರಿ ಯಾವ ರೀತಿಯಾಗಿರುವಂಥದ್ದು ನೋಡಿದ ತಕ್ಷಣ ನಾವು ಹೇಳ್ಬೋದಲ್ವ, ಇದನ್ನು 2 ಭಾಗವಾಗಿ ಕಟ್ ಮಾಡೋದಕ್ಕೆ ಆಗುತ್ತೆ. ಕಟ್ ಮಾಡಿದಾಗ ನಮಗೆ ಸಮನಾದ ಭಾಗ ಸಿಗೋದ್ರ ಜೊತೆಗೆ ಎಲ್ಲ ಅಂಗಗಳು ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಇದೆ. ಹಾಗಾಗಿ ಇವರ ಸಿಮೆಟ್ರಿನ ನಾವೇನಂತ ಕರಿತೀವಿ? 2 ಲ್ಯಾಟ್ರಲ್ ಸಿಮೆಟ್ರಿ. ಸೊ ಇವ್ರದ್ದು ಬೈಲ್ಯಾಟ್ರಲ್ ಸಿಮೆಟ್ರಿ. ಸೊ ಇದು ಬೈಲ್ಯಾಟ್ರಲ್ ಸಿಮೆಟ್ರಿ ಸಹ ನಮಗೆ ಪ್ರಪ್ರಥಮ ಬಾರಿಗೆ ಸಿಕ್ಕಿರೋದಲ್ವ, ನಾವು ನೋಡ್ತಾ ಇದ್ದ ಹಾಗೆ, ಫೈಲಮ್ಗಳನ್ನು ಹುಡುಕ್ತಾ ಇದ್ದ ಹಾಗೆ. ಇವಾಗ ಜರ್ಮ್ ಲೇಯರ್ ಎಷ್ಟಿದೆ? ಇವರು ಟ್ರಿಪ್ಲೋಬ್ಲಾಸ್ಟಿಕ್ ಆಗಿದ್ದಾರೆ. ಟ್ರಿಪ್ಲೋಬ್ಲಾಸ್ಟಿಕ್ ಅಂತಂದರೆ ಏನು? ಬ್ಲಾಸ್ಟುಲಾ ಹಂತದಲ್ಲಿ 3 ಲೇಯರನ್ನು ತೋರಿಸ್ತಾರೆ: ಎಕ್ಸೋಡರ್ಮ್, ಮೀಸೋಡರ್ಮ್, ಎಂಡೋಡರ್ಮ್. ಈ ಮೀಸೋಡರ್ಮ್ ಏನಿದೆ ಏನಕ್ಕೆ ಸಹಾಯ ಮಾಡುತ್ತೆ? ಮಸಲ್ಗಳ ಬೆಳವಣಿಗೆಗೆ ಅಲ್ವಾ? ಸೊ ಮಸಲ್ ಮತ್ತು ಕಾಂಪ್ಲೆಕ್ಸ್ ಆರ್ಗನ್ಗಳು ನಿಮಗೆ ಬೇಕು ಅಂತಂದರೆ ನಮಗೆ ಮಧ್ಯದ ಮೀಸೋಡರ್ಮ್ನ ಅವಶ್ಯಕತೆ ಇದೆ. ಹಾಗಾಗಿ ಇವರು ಬೆಳವಣಿಗೆಯಲ್ಲಿ ಟ್ರಿಪ್ಲೋಬ್ಲಾಸ್ಟ್ ಹಂತವನ್ನು ತೋರಿಸ್ತಾ ಇದ್ದಾರೆ. ಅಗೇನ್ ಮತ್ತೆ ವಿಶೇಷವನ್ನು ತೋರಿಸ್ತಾ ಇದ್ದಾರೆ. ಸೀಲೋಮ್ ಎಷ್ಟಿದೆ? ಸೀಲೋಮ್ ಇದೆಯಾ? ಸೀಲೋಮ್ ಇಲ್ಲ. ಅಂದರೆ ನೋ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ. ಎ ಸೀಲೋಮ್. ಅದು ಹಂಗಾಯಿತು? ಆಲ್ರೆಡಿ ಟ್ರಿಪ್ಲೋಬ್ಲಾಸ್ಟಿಕ್ ಆಗಿದ್ದಾರೆ ಅಂತಂದರೆ ಮಧ್ಯದಲ್ಲಿ ಮೀಸೋಡರ್ಮ್ ಇದೆ. ಮೀಸೋಡರ್ಮ್ ಇದ್ರೂ ಸಹ ಎ ಸೀಲೋಮಾ? ಹೌದು, ಮಧ್ಯದಲ್ಲಿ ಮೀಸೋಡರ್ಮ್ ಇದೆ, ಆದರೆ ಅದರ ಒಳಗಡೆ ಯಾವುದೇ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಎಲ್ಲಿ ಕ್ಯಾವಿಟಿ ಇಲ್ವೋ ಅಲ್ಲಿ ಇನ್ನೂ ಇವರು ಟ್ರಿಪ್ಲೋಬ್ಲಾಸ್ಟಿಕ್ಕಲ್ಲಿ ಪ್ರಿಮಿಟಿವ್ ಹಂತದಲ್ಲಿರುವಂಥವ್ರು. ಹಾಗಾಗಿ ಇಲ್ಲಿ ಎ ಸೀಲೋಮೇ ನಿಮಗೆ ನೋಡೋದಕ್ಕೆ ಸಿಗೋದು. ಸೀಲೋಮ್ ಇಲ್ಲದೆ ಇರುವಂಥದ್ದು, ಕ್ಯಾವಿಟಿಗಳು ಇಲ್ಲದೇ ಇರುವಂಥದ್ದೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂತಂದರೆ ಏನರ್ಥ? ಮಸಲ್ಗಳ ನಡುವೆ, ಇಲ್ಲಿ ಮಸಲ್ ಇದೆ ಅಂತಂದರೆ ನನಗೆ ಗ್ಯಾಪ್ ನೋಡೋದಕ್ಕೆ ಸಿಗೋದಿಲ್ಲ, ಫುಲ್ ಕವರಾಗೇ ಎದ್ದುಬಿಡುತ್ತೆ. ಇದರಿಂದ ಏನಾಯಿತು? ಈಗ ಮೂವ್ಮೆಂಟಲ್ಲಿ ನಿಮಗೆ ಡೈಜೆಷನ್ ಎಲ್ಲ ಆಗಬೇಕು ಅಂತಂದರೆ ಮೂವ್ಮೆಂಟಿಗೆ ಜಾಗ ಬೇಕು, ಮಸಲ್ಗಳು ಮೂವ್ ಆಗೋದಕ್ಕೆ ಜಾಗ ಬೇಕು. ಹಾರ್ಟ್ ಬೀಟ್ ಆದಾಗ ಅಂತ ಹೇಳಿದ್ದೆ, ಬೀಟ್ ಆಗೋದಕ್ಕೆ ನಮಗೆ ಸ್ಪೇಸ್ ಇದೆ ಅಲ್ಲಿ ಒಳಗಡೆ ಅಲ್ವಾ? ಹಾರ್ಟು ದೇಹದ ಒಳಗಡೆ ಇದ್ರೂ ಸಹ ಇಲ್ಲಿ ಸ್ಪೇಸ್ ಇದೆ. ಅದು ಬೀಟ್ ಆದಾಗ ದೊಡ್ಡದಾಗುತ್ತೆ ಮತ್ತು ಶ್ರಿಂಕ್ ಆಗುತ್ತೆ, ದೊಡ್ಡದಾಗುತ್ತೆ ಮತ್ತು ಶ್ರಿಂಕ್ ಆಗುತ್ತೆ. ಇದಕ್ಕೆ ಸ್ಪೇಸ್ ಬೇಕಾಗುತ್ತೆ. ಈ ಸ್ಪೇಸನ್ನು ಕೊಡುವವರು ಯಾರು? ನಮ್ಮ ಸೀಲೋಮ್ಗಳು. ಯಾರ ಹತ್ರ ಈ ಸೀಲೋಮ್ಗಳು ಇರೋದಿಲ್ವೋ, ಎ ಸೀಲೋಮ್ ಆಗಿರ್ತಾರೋ ಅವರಿಗೆ ಇಂಥ ಸ್ಪೇಸ್ಗಳು ಇರೋದಿಲ್ಲ. ಮಸಲ್ ಇನ್ನೂ ಪ್ರಿಮಿಟಿವ್ ಹಂತದಲ್ಲಿ, ಇನ್ನೂ ಮೊದಲ ಹಂತದಲ್ಲಿ ಬೆಳವಣಿಗೆಯನ್ನು ಹೊಂದಿವೆ ಅಂತ ಹೇಳಬಹುದು ಅಷ್ಟೆ. ಸೊ ಇದು ನಮಗೆ ಸಿಕ್ಕಿರುವಂಥ ಈ ಜೀವಿಗಳ ಒಂದು ಗ್ರೂಪ್. ಇದೊಂದು ಎಕ್ಸಾಂಪಲ್ ಅಷ್ಟೇ, ಆಯಿತಾ? ಇಂಥದ್ದೇ ಹಲವಾರು ಜೀವಿಗಳು ನಮಗೆ ಸಿಕ್ಕಿದೆ. ಇವೆಲ್ಲವನ್ನು ಸೇರಿ ಒಂದೇ ಗ್ರೂಪಿಗೆ ಹಾಕ್ತಾ ಇದ್ದೀವಿ. ಈ ಗ್ರೂಪಿಗೆ ಒಂದು ಕಾಮನ್ ಫೀಚರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಅದನ್ನು ಲಿಸ್ಟ್ ಔಟ್ ಮಾಡ್ತಾ ಇದ್ದೀವಿ. ಈಗ ಈ ಲಿಸ್ಟ್ ನಮಗೆ ಸಿಕ್ತು. ಈಗ ಏನಾದರೂ ಇವ್ರ ಹತ್ರ ಸ್ಪೆಷಾಲಿಟಿ ಇದೆಯಾ? ಈ ಒಂದು
ಗುಂಪಿಗೆ ಸೇರಿದವ್ರ ಹತ್ರ ಇರುವಂಥ ಒಂದು ವಿಶೇಷತೆ ಅಂತ ಏನಾದರೂ ಇದೆಯಾ? ಹೌದು, ಇವ್ರ ಹತ್ರ ಸುಮಾರು ಸ್ಪೆಷಾಲಿಟಿ ಇದೆ. ಒಂದು, ಇವರು ಡಾರ್ಸೋ ವೆಂಟ್ರಲಿ ಫ್ಲ್ಯಾಟೆಂಡ್ ಆಗಿದ್ದಾರೆ. ಏನು ಡಾರ್ಸೋ ವೆಂಟ್ರಲಿ ಫ್ಲ್ಯಾಟೆಂಡ್ ಅಂತಂದರೆ, ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಕಡೆಯೂ ಚಪ್ಪಟೆಯಾಗಿ ಇದ್ದಾರೆ. ಈ ಚಪ್ಪಟೆಯಿಂದ ಏನಾಗುತ್ತೆ ಹಾಗಿದ್ರೆ ಲಾಭ? ಇವರ ಚಪ್ಪಟೆ ಏನು ಮಾಡುತ್ತೆ? ಡಿಫ್ಯೂಷನ್ಗೆ ಸಹಾಯ ಮಾಡುತ್ತೆ. ಡಿಫ್ಯೂಷನ್ ಅಂತಂದರೆ ಪ್ರಸರಣ. ಹುಳ ಚಪ್ಪಟೆಯಾಗಿದೆ, ಇಲ್ಲಿ ಆಹಾರ ಇದೆ ಅಂತ ಅಂದ್ಕೊಳ್ಳಿ. ಈ ಚಪ್ಪಟೆ ಇರೋದ್ರಿಂದ ಇವು ಆಹಾರಕ್ಕೆ ತಾಗಿಕೊಂಡೇ ಮೂವ್ಮೆಂಟನ್ನು ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ? ಆಹಾರ ಬೇಕು ಅಂತಾಗ ಇವು ಹೀರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಅವ್ರಿಗೆ ಯಾವ ಆಹಾರ ಬೇಕೋ ಅಲ್ಲಿ ಹೋಗಿ ಅವ್ರು ತಿನ್ನೋದಿಲ್ಲ, ಇದು ಆಹಾರವನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇವರ ಎಕ್ಸ್ಕ್ರೀಷನ್ ಇರಬಹುದು, ಇವರು ಆಕ್ಸಿಜನ್ ತಗೊಳ್ಳೋದಾಗಿರಲಿ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಬಿಡೋದಾಗಿರಲಿ, ಎಲ್ಲನೂ ಸಹ ಡಿಫ್ಯೂಷನ್ ಮೂಲಕನೇ ನಡೆಯೋದು. ಆಯಿತಾ? ಇವಾಗ ಡಿಫ್ಯೂಷನ್ ಯಾಕೆ ಅಂತ ಕ್ವಶನ್ ಬರಬಹುದು. ಒಂದು ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ ಬಾಯಿ ಇಲ್ಲ, ನಿಮ್ಮ ಹತ್ರ ಆರ್ಗನ್ ಸಿಸ್ಟಮ್ ಲೆವೆಲ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದರೆ ನಮಗೆ ಗೊತ್ತು, ಇಡೀ ಏನಿರುತ್ತೆ ಒಂದು ವ್ಯವಸ್ಥೆ ಇರುತ್ತೆ, ಅಂಗಗಳೇ ಸೇರಿ ವ್ಯವಸ್ಥೆ ಮಾಡ್ಕೊಂಡಿರುತ್ತೆ. ಆ ಸಿಸ್ಟಮೂ ಇಲ್ಲ. ಈಗೇನು ಮಾಡ್ತೀರಾ? ಆಬ್ವಿಯಸ್ಲಿ ಆಲ್ರೆಡಿ ಯಾರಾದರೂ ಅಂಥ ಕೆಲಸನ ಮಾಡೋರಿದ್ದರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಇರುವಂಥ ಪೋಷಕಾಂಶ ಏನಿರುತ್ತೆ ಅದನ್ನು ಈಗ ಗ್ಲೂಕೋಸ್ ಫಾರ್ಮಿಗೆ, ಅನ್ನವನ್ನು ಮತ್ತೆ ನಾನು ಗ್ಲೂಕೋಸ್ ಫಾರ್ಮಿಗೆ ಕನ್ವರ್ಟ್ ಮಾಡಿರ್ತೀವಿ. ಆವಾಗ ಏನಾಗುತ್ತೆ? ಇವ್ರಿಗೆ ಹೆಲ್ಪ್ ಆಗುತ್ತೆ. ಇವರೇನು ಮಾಡ್ತಾರೆ? ಇವರು ಚರ್ಮದಿಂದ ಹೀರಿಕೊಳ್ತಾರೆ. ಚರ್ಮದಿಂದ ತಿನ್ನೋದಕ್ಕಾಗೋದಿಲ್ಲ, ವ್ಯವಸ್ಥೆಗಳಿಲ್ಲ, ಹಾಗಾಗಿ ಹೀರಿಕೊಳ್ತಾರೆ. ಜೊತೆಗೆ ಇವ್ರದ್ದು ಎಕ್ಸ್ಕ್ರೀಷನ್, ಈಗ ವೇಸ್ಟ್ ಮಟೀರಿಯಲಿಂದ ಏನು ಬರುತ್ತಲ್ಲ ಅದನ್ನು ಹೊರಗೆ ಹಾಕೋದಕ್ಕೂ ಸಹ ಇವರು ಡಿಫ್ಯೂಷನನ್ನೇ ಅವಲಂಬಿಸಿದ್ದಾರೆ. ಇವರು ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಹಾಗಾಗಿ ಇವರು ತಮ್ಮಲ್ಲೊಂದು ವಿಶೇಷತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಕೆಲಸವನ್ನು ಡಿಫ್ಯೂಷನ್ ಮೂಲಕ ಮಾಡಿಬಿಡೋಣ ಅಂತ. ಚೀಪ್ ರೇಟಲ್ಲೇ ಕೆಲಸ ಆಗಿಬಿಡುತ್ತೆ. ಆಯಿತಾ? ಇನ್ನು ಇವರ ಹತ್ರ ಇರೋದು ಸ್ಪೆಷಾಲಿಟಿ ಇನ್ನೊಂದು ಅಂದರೆ ಫ್ಲೇಮ್ ಸೆಲ್ಸ್. ಏನಿದು ಫ್ಲೇಮ್ ಸೆಲ್ಸ್ ಅಂತಂದರೆ, ನಾವು ಆಲ್ರೆಡಿ ಒಂದು ಕಡೆ ಫ್ಲೇಮ್ ಸೆಲ್ಸ್ ಬಗ್ಗೆ ನೋಡಿದ್ವಿ. ನೀರು ಒಳಗಡೆ ಬಂದಾಗ ಅದನ್ನು ಗಿರಿಗಿಟ್ಲೆ ಥರ ಜೋರಾಗಿ ಫ್ಲೇಮ್ ಸೆಲ್ಗಳು ಹೊಡ್ಕೊಳ್ಳೋದ್ರ ಮೂಲಕ ಹೆಚ್ಚಾಗಿರುವಂಥ ನೀರಿದ್ರೆ ಹೊರಗೆ ಹಾಕೋದಕ್ಕೆ, ಜೊತೆಗೆ ಯಾವುದಾದ್ರೂ ನ್ಯೂಟ್ರಿಷನ್ ಇದೆ ಅದರಲ್ಲಿ ಅಂತಂದರೆ ಒಳಗೆ ತೊಗೊಳ್ಳೋದಕ್ಕೆ ಈ ಫ್ಲೇಮ್ ಸೆಲ್ಸ್ಗಳು ಸಹಾಯ ಮಾಡುತ್ತೆ. ಇನ್ನು ಇವ್ರ ಹತ್ರ ಸಿಫಿಲೈಸೇಷನ್ ಇದೆ. ಸಿಫಿಲೈಸೇಷನ್ ಅಂತಂದರೆ ಏನು ಅಂತಂದರೆ, ಹೆಡ್ಡನ್ನು ಫಸ್ಟ್ ಮೂವ್ ಮಾಡಬೇಕು. ನೀವು ಮುಂದೆ ಹೋಗಬೇಕು ಅಂತಂದರೆ ತಲೆನ ಫಸ್ಟ್ ಮುಂದೆ ಹಾಕಬೇಕಾಗತ್ತೆ. ಈ ಜೀವಿನ ನೋಡಿ ಅಲ್ವಾ? ಇದಕ್ಕೆ ನಿಮ್ಗೆ ಏನು ಬೇಕಾಗುತ್ತೆ? ಮುಂದೆ ಏನಾದರೂ ಪ್ರಾಬ್ಲಮ್ ಇದೆಯೋ ಇಲ್ವೋ ಅನ್ನೋದು ಡಿಟೆಕ್ಟ್ ಮಾಡೋದಕ್ಕೆ ನಿಮ್ಗೆ ಸೆನ್ಸರಿ ಆರ್ಗನ್ಸ್ ಬೇಕಾಗುತ್ತೆ. ಇವೆಲ್ಲ ಕಾನ್ಸಂಟ್ರೇಟ್ ಆಗೋದು ಎಲ್ಲಿ? ಈ ತಲೆಯ ಭಾಗದಲ್ಲಿ. ಇಲ್ಲಿ ಇವೆಲ್ಲ ಕಾನ್ಸಂಟ್ರೇಟ್ ಆಗಬೇಕು ಅಂತಂದರೆ ನನಗೆ ನರವ್ಯವಸ್ಥೆ, ನರಮಂಡಲ ಎಲ್ಲನೂ ಎಲ್ಲಿ ಕಾನ್ಸಂಟ್ರೇಟ್ ಆಗಬೇಕು ಅಂತಾಯಿತು? ಈ ಭಾಗದಲ್ಲಿನೇ ಕಾನ್ಸಂಟ್ರೇಟ್ ಆಗಬೇಕು ಅಂತ ಆಯಿತು. ಇದು ಮುಂದೆ ಹೋಗಿ ಈ ಬ್ರೇನ್ ಆಗಿ ನಮಗೆ ದೊಡ್ಡ ದೊಡ್ಡ ಜೀವಿಗಳಲ್ಲಿ ನೋಡೋದಕ್ಕೆ ಸಿಗುವಂಥದ್ದು. ದೊಡ್ಡ ದೊಡ್ಡ ಪ್ರಾಣಿಗಳ ಹಂತದಲ್ಲಿ ಇವಲ್ಯೂಷನ್ ಹೊಂದಿ ಇದೇ ಮುಂದೆ ಬ್ರೇನ್ ಆಗಿ ಡೆವಲಪ್ಮೆಂಟ್ ಹೊಂದುತ್ತೆ. ಇದರ ಇನಿಷಿಯಲ್ ಹಂತದಲ್ಲಿ ಇದು ಸಿಫಿಲೈಸೇಷನನ್ನು ನಾವು ಈ ಪ್ಲಾಟಿ ಹೆಲಿಮೆಂಥಸಲ್ಲಿ ನೋಡಿದ್ರೆ ಮೊಟ್ಟ ಮೊದಲ ಹಂತದಲ್ಲಿ ಹೇಗೆ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ನಾವು ಅರ್ಥ ಮಾಡಿ. ಇನ್ನು ಇವ್ರ ಹತ್ರ ಇನ್ನೊಂದು ವಿಶೇಷ ಇದೆ. ನಾವು ಇದನ್ನು ಪ್ಯಾರಾಸೈಟ್ ಅಂತ ಅಂದ್ವಿ. ಹಾಗಾಗಿ ಇವ್ರ ಹತ್ರ ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ಇದೆ. ಹುಕ್ಸ್ ಮತ್ತು ಸಕ್ಕರ್ಸ್ ಅಂತಂದರೆ ಏನು? ಹಾಕೋದು ನಮಗೆ ಗೊತ್ತಲ್ಲ, ಅದೇ ಹುಕ್ಕು. ಇದೇನು ಮಾಡುತ್ತೆ? ಈ ಹುಕ್ಸ್ ಏನು ಮಾಡುತ್ತೆ? ಈ ನೀವು ಗಟ್ ಕೆನಾಲ್ ಇರುತ್ತಲ್ಲ, ಇದು ಗಟ್ ಅಂತ ಅಂದರೆ ನಮ್ಮ ಆಹಾರ ಎಲ್ಲ ಹೋಗುವಂಥದ್ದಲ್ವಾ? ಈ ಗಟ್ ಕೆನಾಲ್ ಏನಿರುತ್ತೆ ಸ್ವಲ್ಪ ಸ್ಮೂತಾಗಿರುತ್ತೆ. ಇಲ್ಲಿ ಆಹಾರ ಬೇರೊಂದು ಜೀವಿಯ ಒಳಗೆ ಆಹಾರ ಎಲ್ಲ ಈ ಗಟ್ ಮೂಲಕನೇ ಇರುವಂಥದ್ದು. ಆಯಿತಾ? ಈ ಆಹಾರ ನ್ಯೂಟ್ರಿಷನನ್ನು ನಾವು ಹೀರ್ಕೋಬೇಕು, ಪ್ಲಾಟಿ ಹೆಲಿಮೆಂಥಸ್ ಆಗಿ ನಾವೇನಾದರೂ ಅದನ್ನ ಹೀರ್ಕೋಬೇಕು ಅಂತಂದರೆ ನಮ್ಗೆ ಇಲ್ಲಿ ಗಟ್ಟಿಯಾಗಿ ಕೊಳ್ಳೋ ಅವಶ್ಯಕತೆ ಇರುತ್ತೆ. ಅದಕ್ಕೇನು ಬೇಕು? ಹುಕ್ಸ್ ಬೇಕು. ಈ ಹುಕ್ಕಿನ ಸಹಾಯದಿಂದ ಇಲ್ಲಿ ಕೂತ್ಕೊಂಡ್ರೆ ಸಕ್ಕರ್ಸ್ ಏನು ಮಾಡುತ್ತೆ? ಈ ನ್ಯೂಟ್ರಿಷನನ್ನು ತನ್ನೊಳಗೆ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸಕ್ಕರ್ಸು ಸಕ್ ಮಾಡುತ್ತೆ, ಹುಕ್ಸು ಗಟ್ಟಿಯಾಗಿ ಒಂದು ಜಾಗದಲ್ಲೇ ಹಿಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಹುಕ್ಸ್ ಆ್ಯಂಡ್ ಸಕ್ಕರ್ಸನ್ನು ನೀವು ಪ್ಯಾರಾಸೈಟಿಕ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಜಾಸ್ತಿ ನೋಡ್ತೀರ. ಮತ್ತು ಈ ಫ್ಲೇಮ್ ಸೆಲ್ಸ್ ಬಗ್ಗೆ ಮತ್ತು ಡೀಟೇಲಾಗಿ ನಾವು ನೋಡೋದಾದರೆ, ಇವು ಯಾಕೆ ಅವಶ್ಯಕತೆ ಇದೆ ಈ ಪ್ರಾಣಿಗೆ ಅಂತಂದರೆ, ಇವ್ರು ನಾವೇನಂದ್ವಿ ಬೇರೆ ಬೇರೆ ಹ್ಯಾಬಿಟ್ಯಾಟಲ್ಲಿ ಇವರು ಬದುಕ್ತಾ ಇರ್ತಾರೆ ಅಂತ ಅಂದ್ವಿ. ಸೊ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ ಅಂತಂದರೆ ನೀರು ಅಥವಾ ಎನ್ವೈರ್ಮೆಂಟು ಚೇಂಜ್ ಆಗ್ತಾ ಹೋಗುತ್ತೆ. ಈ ಕಾರಣದಿಂದ ಏನಾಗುತ್ತೆ? ಒಂದು ವೇ ಬೇಕು ಅವರಿಗೆ ತಮ್ಮ ವಾಟರ್ನ ರೆಗ್ಯುಲೇಟ್ ಮಾಡಬೇಕು ಅಂತಂದರೆ, ಅಥವಾ ಯಾವುದಾದ್ರೂ ಮೆಟಬಾಲಿಕ್ ವೇಸ್ಟ್ಗಳಿತ್ತು ಅಂತಂದರೆ ಅದನ್ನು ಹೊರಗೆ ಹಾಕೋದಕ್ಕೆ ಯಾರಾದರೂ ಬೇಕಾಗುತ್ತೆ. ಇವರೊಂಥರ ಕ್ಲೀನ್ ಮಾಡುವಂಥ ಕೆಲಸನ ಮಾಡುವಂಥವ್ರು ಅಂತ ಹೇಳ್ಬಹುದು. ಇವರನ್ನು ನಾವು ಪ್ರೀಕರ್ಸರ್ಸ್ ಆಫ್ ಕಿಡ್ನಿ ಅಂತ ಕರಿತೀವಿ. ಪ್ರೀಕರ್ಸರ್ಸ್ ಅಂದರೆ ಏನಂತ ನಾನು ಹೇಳಿದ್ದೆ, ಮೊಟ್ಟ ಮೊದಲ ಹಂತದಲ್ಲಿ ನಾವು ಕಿಡ್ನಿನ ನೋಡೋದು, ಕಿಡ್ನಿಯ ಪ್ರಪ್ರಥಮ ಬೆಳವಣಿಗೆಯ ಹಂತ ಅಂತ.
ಸೊ ಅದನ್ನು ನಾವು ಅಗೇನ್ ಪ್ಲಾಟಿ ಹೆಲಿಮೆಂಥಸಲ್ಲಿ ನೋಡೋದಕ್ಕೆ ಸಿಗುವಂಥದ್ದು. ಹಾಗಾಗಿ ಇವರಿಗೆ ಪ್ರೋಟೋನೆಫ್ರಿಡಿಯಾ ಅಂತ ಕರೀತಾರೆ. ನೆಫ್ರಿಡಿಯಾ ನಿಮಗೆ ನೆಫ್ರಾನ್ಸ್ಗಳು ನೋಡೋದಕ್ಕೆ ಎಲ್ಲ ಸಿಗುತ್ತೆ ಅಂತಂದರೆ ಕಿಡ್ನಿಲಿ ನೋಡೋದಕ್ಕೆ ಸಿಗುವಂಥವುಗಳು. ಪ್ರೋಟೋನೆಫ್ರಿಡಿಯಾ, ಪ್ರೋಟೋ ಅಂತಂದರೆ ಏನು, ಮುಂಚಿನ ಮೊದಲ ಹಂತದ್ದು ಅಂತ ಅರ್ಥ. ಸೊ ಈ ನೆಫ್ರಿಡಿಯಾ ಮುಂಚಿನ ಹಂತದ್ದೇನು ಅಂತ ಕೇಳಿದ್ರೆ ಈ ಫ್ಲೇಮ್ ಸೆಲ್ಸ್ನ ಸಿಸ್ಟಮ್ಮೇ ಆಗಿದೆ. ಇದ್ರ ಒಳಗಡೆ ಕ್ಲಸ್ಟರ್ ಆಫ್ ಸೀಲಿಯಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಕೂದಲು ಥರ ಕಾಣ್ತಾ ಇಲ್ವಾ, ಇದನ್ನು ನಾವೇನಂತ ಕರಿತೀವಿ, ಸೀಲಿಯಾ ಅಂತ ಕರಿತೀವಿ. ಈ ಸೀಲಿಯಾಗಳ ಕ್ಲಸ್ಟರ್ ಏನು ಮಾಡುತ್ತೆ, ಗುಂಪು ಕಾನ್ಸ್ಟೆಂಟಾಗಿ ಬೀಟ್ ಮಾಡ್ತಾ ಇರುತ್ತೆ, ಈ ರೀತಿ ಅಲುಗಾಡ್ತಾ ಇರುತ್ತೆ ಆಯಿತಾ. ಅದು ಎಕ್ಸ್ಟ್ರಾ ವಾಟರ್ ಏನಾದರೂ ಇತ್ತಪ್ಪ ಅಥವಾ ವೇಸ್ಟ್ ಏನಾದರೂ ಇತ್ತಪ್ಪ ಬಾಡಿಲಿ ಅಂತಂದರೆ ಅದನ್ನು ಸ್ಕಿನ್ ಒಳಗೆ ತಗೊಂಡು ಇವರ ಸ್ಕಿನ್ ಮೂಲಕ ಹೊರಗೆ ಹಾಕಿಬಿಡುತ್ತೆ. ಎಕ್ಸಸ್ ಏನಾದರೂ ಬೇಡದೆ ಹೋದದ್ದಿತ್ತು ಅಂತಂದರೆ. ನಮ್ಮ ಕಿಡ್ನಿ ಮಾಡೋ ಕೆಲಸ ಏನು, ಬ್ಲಡ್ನ ಫಿಲ್ಟರ್ ಮಾಡೋದಂತಂದರೆ ಏನು, ಯಾವುದೇ ವೇಸ್ಟ್ ಪ್ರಾಡಕ್ಟ್ ಇದ್ರೂ, ಟಾಕ್ಸಿನ್ಸ್ ಇದ್ರೂ, ಯಾವುದೇ ವಿಷಕಾರಿಯಾದಂಥ ಪದಾರ್ಥಗಳಿದ್ರೂ ಅಥವಾ ಓವರ್ ಆಗಿಬಿಡ್ತು ಫ್ಲೂಯಿಡ್ ಅಮೌಂಟ್ ಅಂತಂದ್ರೂ ಅವನ್ನು ಯೂರಿನ್ನಾಗಿ ಟರ್ನ್ ಮಾಡುತ್ತೆ. ಯೂರಿನ್ ವೇಸ್ಟ್ ಅಲ್ವಾ, ಹಾಕುತ್ತೆ. ಸೇಮ್ ಕೆಲಸನ ಇವರು ಮಾಡ್ತಾ ಇದ್ದಾರೆ ತಾನೇ, ಇಬ್ಬರಿಗೂ ಸೇಮ್ ಸಿಮಿಲಾರಿಟೀಸ್ ಇದೆಯಾ. ಸೊ ಇದೇ ಮುಂದಿನ ಹಂತದಲ್ಲಿ ಇವಲ್ಯೂಷನಲ್ಲಿ ಡೆವಲಪ್ಮೆಂಟನ್ನು ಹೊಂದಿ ಏನಾಗುತ್ತೆ, ಕಿಡ್ನಿಯನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಸೊ ನಮ್ಮ ಹತ್ರ ನಾವೀಗ ನಮ್ಮ ಈ ಮನುಷ್ಯರ ಹಂತಕ್ಕೆ ಬಂದಾಗ, ದೊಡ್ಡ ದೊಡ್ಡ ಪ್ರಾಣಿಗಳನ್ನು ನೋಡ್ತಾ ಬಂದಾಗ ಅವರಲ್ಲಿ ಬ್ರೇನ್ ಹೆಂಗೆ ಬಂತು, ಎಲ್ಲಿಂದ ಅದದ್ದು ಸ್ಟಾರ್ಟ್, ಎಲ್ಲಿಂದ ಇದು ಶುರುವಾಗಿದ್ದು ಕಥೆ, ಕಿಡ್ನಿ ಎಲ್ಲಿಂದ ಬಂತು, ಅದ್ರ ಕಥೆ ಎಲ್ಲಿಂದ ಶುರುವಾಯಿತು, ಯಾಕೆ ಶುರುವಾಯಿತು, ಅಂಥ ಅವಶ್ಯಕತೆ ನಿಸರ್ಗಕ್ಕೆ ಯಾಕೆ ಬಂತು, ಪ್ರಾಣಿಗಳ ವ್ಯವಸ್ಥೆಯಲ್ಲಿ ಹೇಗೆ ಹುಟ್ಕೊಳ್ತು ಅನ್ನೋದನ್ನು ನೀವು ಪ್ಲಾಟಿ ಹೆಲಿಮೆಂಥಸನ್ನು ಸ್ಟಡಿ ಮಾಡಿದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಒಂಥರ ಇವರು ನಮ್ಮ ಪೂರ್ವಜರು ಅಂತ ಹೇಳ್ಬೋದಲ್ವ ನಾವು. ಎಸ್, ಇವಾಗ ನಿಮಗೊಂದು ದೊಡ್ಡ ಕೆಲಸ ಇದೆ. ಏನಪ್ಪ, ಈಗ ನಮಗೆ ಸಿಕ್ಕಿರುವಂಥ ಈ ಪ್ರಾಣಿಗೆ ನಾಮಕರಣವನ್ನು ಮಾಡಬೇಕು. ಏನಂತ ಹೆಸರು ಕೊಡೋಣ? ನೋಡಿದಾಗ ಡೈರೆಕ್ಟಾಗಿ ತುಂಬ ಫ್ಲ್ಯಾಟ್ ಆಗಿರೋದಂತೂ ಡೈರೆಕ್ಟಾಗಿ ಸಿಗ್ತಾ ಇದೆ. ಈಸಿಯಾಗಿ ಕರೆಯೋದಕ್ಕೆ ನಮಗೆ ನೆನಪಿರ್ಬೇಕಲ್ವ. ಈಸಿಯೆಸ್ಟ್ ಮೆಥಡ್ ಏನಪ್ಪ ಅಂತಂದರೆ ಇವಕ್ಕೇನಾದರೂ ಒಂದು ಫ್ಲ್ಯಾಟ್ ಆಗಿರುವಂಥದ್ದೇನೋ ಒಂದು ಅಂತ ಹೇಳ್ಬೋದಲ್ವಾ. ಓಕೆನಾ, ಕರೆಯೋದ ಹಾಗೇನೆ. ಸರಿ, ಹೊಸ ಹೆಸರು ಏನು ಕೊಟ್ವಿ, ಫ್ಲ್ಯಾಟ್ ವರ್ಮ್ಸ್ ಅಂತ ಕೊಟ್ವಿ. ಓಕೆ, ಇದನ್ನು ನಾವು ಕನ್ನಡದಲ್ಲಿ ಏನಂತೀವಿ, ಚಪ್ಪಟೆಯಾಗಿರುವಂಥ ಹುಳುಗಳು, ಚಪ್ಪಟೆ ಹುಳುಗಳು ಅಂತ ಕರಿತೀವಿ. ಫ್ಲ್ಯಾಟ್ ವರ್ಮ್ಸ್ ಸೇಮ್. ಪ್ಲಾಟಿ ಹೆಲ್ಮಿಂಥಸ್ ಅಂದ್ರೇನು, ಪ್ಲಾಟಿ ಚಪ್ಪಟೆ, ಹೆಲ್ಮಿಂಥಸ್ ಅಂತಂದರೆ ಹುಳುಗಳು. ಇದನ್ನು ಯಾರೋ ಸ್ಕ್ವಾಶ್ ಮಾಡಿಬಿಟ್ಟಿದ್ದಾರೆ, ಜಪ್ಪು ಬಿಟ್ಟಿದ್ದಾರೆ, ಹಾಗೆ ಚಪ್ಪಟೆ ಆಗಿಬಿಟ್ಟಿದೆ ಅನ್ನುವಂಥ ಅರ್ಥವನ್ನು ಇದು ಕೊಡುತ್ತೆ. ಇದು ಗ್ರೀಕ್ ಭಾಷೆಯಿಂದ ನಾವು ತೊಗೊಂಡಿರೋದು ಆಯಿತಾ. ಇದರಲ್ಲಿ ಮೇನ್ ಏನೇನು ಪಾಯಿಂಟ್ ಇದೆ ಅನ್ನೋದನ್ನು ಇನ್ನೊಂದು ಸರ್ತಿ ಸ್ಲೈಡಲ್ಲಿದೆ. ಒಂದು ಡಾರ್ಸೋವೆಂಟ್ರಲಿ ಫ್ಲ್ಯಾಟ್ ಎಂಡ್ ಆಗಿದೆ, ಎಸಿಲೋಮೇಟ್ ಆಗಿದೆ, ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ಆಗಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮೋಸ್ಟ್ಲಿ ಪ್ಯಾರಾಸೈಟ್ಸ್ ಇವರು. ಆಮೇಲೆ ಮೋಸ್ಟ್ಲಿ ಪ್ಯಾರಾಸೈಟ್ಸ್ ಆಯಿತಾ, ನಾವು ನೋಡಿದ್ದೀವಿ, ಬೇರೆ ಬೇರೆ ಕಡೆನೂ ಇರ್ತಾರೆ, ಬಟ್ 80% ನಿಮ್ಗೆ ನೋಡೋದಕ್ಕೆ ಸಿಗೋದು ಪ್ಯಾರಾಸೈಟ್ ಆಗಿರೋದ್ರಿಂದ ನಾವು ಇದನ್ನು ಪ್ಯಾರಾಸೈಟ್ ಮೋಸ್ಟ್ಲಿ ಅಂತ ಹೇಳ್ತೀವಿ. ಇನ್ನು ಆರ್ಗನ್ ಲೆವೆಲಲ್ಲಿ ಇದ್ದಾರೆ ಬೈಲ್ಯಾಟ್ರಲ್, ಟ್ರಿಪ್ಲೋಬ್ಲಾಸ್ಟಿಕ್, ಹುಕ್ಸ್ ಆ್ಯಂಡ್ ಸಕರ್ಸ್ ಮೇನ್ ಆಗಿ ನೋಡೋದಕ್ಕೆ ಸಿಗೋದು. ಇನ್ನು ಫ್ಲೇಮ್ ಸೆಲ್ಸ್ ಸಹ ಇದೆ. ಇವರು ಹರ್ಮೋಪ್ರೊಡೈಟ್ಸ್ ಅಂತಂದರೆ ಏನು, ತಮ್ಮೊಳಗೇ ಇವ್ರ ಹತ್ರ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಎರಡೂ ಇರುತ್ತೆ. ಹಾಗಾಗಿ ಇನ್ನೊಂದು ಜೀವಿನ ಹುಟ್ಟಿಸ್ಬೇಕು ಅಂತಂದರೆ ತಮ್ಮೊಳಗನೆ ಅವರು ಹುಟ್ಟಿಸುವಂಥ ತಾಕತ್ತನ್ನು ಹೊಂದಿರ್ತಾರೆ. ಸೊ ಈಗ ನಿಮಗೆ ಹರ್ಮೋಪ್ರೊಡೈಟ್ಸ್ ನೆನಪಿಡೋದಕ್ಕಾಗಲ್ಲ ಅಂತಂದರೆ ಇದು ಆ್ಯಕ್ಚುಲಿ ಇದಕ್ಕೆ ಸೈಂಟಿಫಿಕ್ ನೇಮಿಂಗ್ ಅಲ್ಲ, ಇದೊಂದು ಮೈಥೊಲಾಜಿಕಲ್ ಸ್ಟೋರಿ. ನಮ್ಮಲ್ಲಿ ಹೆಂಗೆ ಪುರಾಣದ ಕಥೆಗಳಿರುತ್ತೋ ಅದೇ ರೀತಿ ಗ್ರೀಕ್ ಅಲ್ಲಿ ಅವ್ರದ್ದು ಪುರಾಣದ ಕಥೆ ಇದೆ. ಅಲ್ಲೇನಿದೆಯಪ್ಪ ಅಂತಂದರೆ ಒಬ್ಬನು ಹರ್ಮ್ಸ್ ಅಂತವರು ಅನ್ನೋರು ಇದ್ದಿದ್ರಂತೆ, ಇನ್ನೊಬ್ಬರು ಏಫ್ರೊಡೈಟ್ ಅಂತ. ಇಬ್ಬರ ಮಗು ಏನಿದೆ ಹರ್ಮೋಪ್ರೊಡೈಟಸ್ ಅಂತ ಕರೀತಾರೆ ಆ ವ್ಯಕ್ತಿಯನ್ನು. ಈ ವ್ಯಕ್ತಿ ಏನಾಗಿದ್ರಪ್ಪ ಅಂತಂದರೆ ಇವರು ತಮ್ಮ ಒಳಗೇನೆ ಮೇಲ್ ಸೆಕ್ಸ್ ಆರ್ಗನ್ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ ಎರಡನ್ನೂ ಹೊಂದಿರುವಂಥವ್ರಾಗಿದ್ದರು ಆಯಿತಾ. ಹಾಗಾಗಿ ಅವರನ್ನು ಹರ್ಮೋಪ್ರೊಡೈಟಸ್ ಅಂತ ಕರೀತಾ ಇದ್ರು. ಸೇಮ್ ವರ್ಡನ್ನು ಇಲ್ಲಿ ನಾವು ತಗೊಂಡು ಸೈಂಟಿಫಿಕ್ ಟರ್ಮಿನಾಲಜಿಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಎನಿ ಆರ್ಗ್ಯಾನಿಸಮ್, ಯಾವುದೇ ಜೀವಿ ತನ್ನೊಳಗೆ ಫೀಮೇಲ್ ಮತ್ತು ಮೇಲ್ ಸೆಕ್ಸ್ ಆರ್ಗನನ್ನು ಹೊಂದಿ ಆ ಮೂಲಕ ಇನ್ನೊಂದು ಜೀವಿಗೆ ಜನ್ಮ ಕೊಡುವಂಥ ಸ್ಥಿತಿಯನ್ನು ಹೊಂದಿದರೆ ಅಂಥವುಗಳನ್ನ ನಾವು ಹರ್ಮೋಪ್ರೊಡೈಟ್ ಅಂತ ಕರಿತೀವಿ. ಈವನ್ ನಮ್ಮ ಪ್ಲ್ಯಾಂಟ್ಸಲ್ಲೂ ಕೂಡ ಹರ್ಮೋಪ್ರೊಡೈಟ್ ಅಂತ ಹೇಳ್ಬಹುದು ನೀವು ಕೆಲವೊಂದು ಪ್ಲ್ಯಾಂಟ್ಸ್ಗಳಿಗೆ. ಅದೇ ರೀತಿ ಈ ಪ್ಲಾಟಿ ಹೆಲಿಮೆಂಥಸ್ ಕೂಡ ಹರ್ಮೋಪ್ರೊಡೈಟ್. ಇಲ್ಲಿ ನಿಮಗೆ ಮೇಲ್ ಬೇರೆ ಒಂದು ಜೀವಿ ಅಥವಾ ಫೀಮೇಲ್ ಇನ್ನೊಂದು ಪ್ಲಾಟಿ ಹೆಲಿಮೆಂಥಸ್ಸು ಪ್ಲಾಟ್ಫಾರ್ಮು ಅಂತ ಸಿಗೋದಿಲ್ಲ.
ಫ್ಲ್ಯಾಟ್ ವರ್ಮ್ ಒಳಗಡೆ ಎರಡು ಇರುತ್ತೆ, ಎರಡು ತಾಕತ್ತನ್ನು ಹೊಂದಿದೆ. ಅದಲ್ಲೇ ತಾನೇ ರಿಪ್ರೊಡಕ್ಷನನ್ನು ಮಾಡಿಕೊಂಡು ಇನ್ನೊಂದು ಜೀವಿಗೆ ಜನ್ಮನ ಕೊಡುತ್ತೆ. ಸರಿನಾ? ಸೊ ಈ ಕತೆ ನೆನ್ಪಿಟ್ಕೊಳ್ಳಿ, ಬೇಗ ನೆನಪಾಗುತ್ತೆ. ಹರ್ಮೋಪ್ರೊಡೈಟ್ ಅಂತ, ಆಯಿತಾ? ಆ ವ್ಯಕ್ತಿದು ತಂದೆ ತಾಯಿ ಹೆಸರನ್ನು ಕೂಡಿಸಿ ಹೇಳ್ತಾರೆ. ಸೊ ಅದೇ ಹರ್ಮೋಪ್ರೊಡೈಟ್. ಇಲ್ಲಿ ಸೈಂಟಿಫಿಕ್, ಇದು ಜಸ್ಟ್ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ಲಾಟಿಹೆಲ್ಮಿಂಥಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಕೇಳಿ.